ಈ ಜೀವ ನಿನಗಾಗಿ ಮುಂದುವರಿದ ಭಾಗ 24. ಆತ್ಯಳನ್ನು ಮೀಟ್ ಮಾಡಲು ಅಗಸ್ತ್ಯನ ಜೊತೆ ಎಲ್ಲರೂ ಬಂದಿದ್ದರು. ಅಗು, ಅಲ್ಲಿ ನೋಡು, ಅಲ್ಲಿ ಹೋಗ್ತಾ ಇದ್ದಾಳೆ ಅಲ್ವಾ, ಅವಳೆ ಬೃಂದ ಅಂತ ಹೇಳಿದಾಗ ಅಗಸ್ತ್ಯ ಬೃಂದ ಹೋಗುತ್ತಿದ್ದ ಕಡೆ ನೋಡಿದನು. ಅವಳ ಬೆನ್ನು ಮಾತ್ರ ಅವನಿಗೆ ಕಾಣಿಸಿತು. ಅವಳನ್ನು ನೋಡಿದ ಅವನು, ಸ್ವಲ್ಪ ಹುಷಾರಾಗಿರು, ಇಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಅವಳ ಅಂತವಳೆಲ್ಲ ಕಣೋ, ತುಂಬಾ ಒಳ್ಳೆಯವಳು. ನೋಡಿದ ಕೂಡಲೇ ಅವಳು ನಿಂಗೆ ಒಳ್ಳೆಯವಳೆ ಕಾಣಿಸಿದ್ಲಾ? ಸ್ವಲ್ಪ ನಾನು ಹೇಳೋದನ್ನು ಕೇಳೋ, ಫ್ರೆಂಡ್ಶಿಪ್ ಮಾಡು, ಆದ್ರೆ ಅವರು ಪೂರ್ವಪರ ವಿಚಾರಿಸಿದವರ ನಂಬಕ್ಕೆ ಹೋಗ್ಬೇಡ. ಸರಿ ಆಯ್ತು ಕಣೋ ಅಂತ ಹೇಳುತ್ತಾ ಅರ್ಜುನನ ಕಡೆ ಕಣ್ಣು ಹಾಯಿಸಿದಳು. ಅವನು ಫೋನಿನಲ್ಲಿ ಬ್ಯುಸಿಯಾಗಿದ್ದನ್ನು ನೋಡಿದವಳು, ಯಾವುದೋ ಹೊಸ ಹುಡುಗಿಗೆ ಗಾಳ ಹಾಕ್ತಾ ಇದ್ದಾನೆ ಅನ್ಸುತ್ತೆ, ಇವನನ್ನು ಮಾತ್ರ ಖುಷಿಯಾಗಿರಕ್ಕೆ ಬಿಡಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಗಸ್ತ್ಯ ಮಾತು ಮುಂದುವರಿಸುತ್ತಾ, ನಾಳೆ ದಿವಸ ಎಲ್ಲರೂ ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಅಗು, ಅಲ್ಲಿ ನೋಡು, ವಂಡರ್ಲಾದ ಪೋಸ್ಟರ್ ಹಾಕಿರೋದು, ಅಲ್ಗೆ ಹೋಗೋಣ. ಅಲ್ಲೆಲ್ಲ ಈಗ ಹೋಗೋದು ಬೇಡ, ಅಮ್ಮ ಹೇಳಿದಾರಲ್ವಾ ಎಲ್ಲೂ ಸುತ್ತಾಡಕ್ಕೆ ಹೋಗ್ಬಾರ್ದಂತ. ನಾವೇನಾದ್ರೂ ವಂಡರ್ಲಾ ಅಂತ ತಿರ್ಗಾಡಕ್ಕೆ ಹೋಗಿ ಅದು ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನಮ್ಮನ್ನು ವಾಪಸ್ ಕರೆಸ್ಕೊಳ್ತಾರಷ್ಟೇ. ಮೊದಲು ಇಲ್ಲಿ ಬಂದಿರೋ ಕೆಲಸ ಮಾಡಿ ಮುಗಿಸೋಣ. ಆಯ್ತು ಅಂತ ಹೇಳಿದ ಅವಳು ಮುಖ ಕೂದಿಸಿಕೊಂಡಳು. ಇದನ್ನು ನೋಡಿದ ಅಗಸ್ತ್ಯ, ಈಗ ಮುಖ ಊದಿಸ್ಕೊಂಡು ಕೂರ್ಬೇಡ, ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಸನ್ನಿ, ಗಗನ್, ಅರ್ಜುನ್ ಎಲ್ಲ ಬನ್ನಿ ಅಂತ ಹೇಳಿ ಅವರನ್ನೆಲ್ಲ ಕರೆದುಕೊಂಡು ಅವರು ಇದ್ದ ಏರಿಯಾದ ಸುತ್ತಮುತ್ತ ಸುತ್ತಾಡಿಕೊಂಡು ಬರಲು ಹೋದರು. ಮುಂದೆ ಹೋಗುತ್ತಿದ್ದ ಆತ್ಯಾಳಿಗೆ ಪಾನಿಪುರಿ ಸ್ಟಾಲ್ ಕಣ್ಣಿಗೆ ಬಿತ್ತು. ಅದನ್ನು ನೋಡಿದ ಅವಳು, ಅಗು, ನಂಗೆ ಪಾನಿಪುರಿ ಬೇಕು, ಅದೆಲ್ಲ ಜಂಕ್ ಫುಡ್ ತಿನ್ನೋದು ಬೇಡ ಅಂತ ಅವಳನ್ನು ಎಳೆದುಕೊಂಡು ಹೋದನು. ಏನಾಗು ನೀನು, ಏನು ಕೊಡಿಸಲ್ಲ ಅಂತೀಯ? ಈಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕಣೆ, ಇರೋ ದುಡ್ಡನ್ನು ಖರ್ಚು ಮಾಡಿಬಿಟ್ರೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾದ್ರೆ ಏನು ಮಾಡೋದು? ಕೆಲ್ಸಕ್ಕೆ ಸೇರಿ ಸಂಬಳ ಬಂದಮೇಲೆ ನಿನಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ, ಈಗ ನನ್ನ ಹತ್ರ ಏನು ಕೇಳಬೇಡ ಅಂತ ಹೇಳಿದಾಗ ಅವಳ ಮುಖ ಚಿಕ್ಕದಾಯಿತು. ಇದನ್ನು ನೋಡಿದ ಅರ್ಜುನನಿಗೆ ತುಂಬಾನೇ ಫೀಲ್ ಆಯಿತು. ಸುತ್ತಾಡುತ್ತಾ ಸುತ್ತಾಡುತ್ತಾ ಅವರಿಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆತ್ಯಾಳಿಗೆ ಸುಸ್ತಾಗಿ, ಅಗು, ಸುತ್ತಾಡಿದ ಸಾಕು, ಬೀಚಿಗೆ ಹೋಗೋಣ. ಸರಿ, ಹಾಗಾದ್ರೆ ಹೋಗೋಣ ಅಂತ ಹೇಳುತ್ತಾ ಅವರೆಲ್ಲರೂ ಹೋದ ದಾರಿಯಲ್ಲೇ ಹಿಂತಿರುಗಿದರು. ವಾಪಸ್ಸು ಬರುವಾಗ ಅರ್ಜುನನ ದೃಷ್ಟಿ ಪಾನಿಪುರಿ ಸ್ಟಾಲ್ ಕಡೆ ಹೋಯಿತು. ಎಲ್ಲರೂ ಮುಂದೆ ಸಾಗುತ್ತಿದ್ದಾಗ ಅರ್ಜುನ್ ಅವರಿಗೆ ಹೇಳದೆ ಕೂಡಲೇ ಪಾನಿಪುರಿ ಸ್ಟಾಲ್ಗೆ ಹೋಗಿ 6 ಪಾನಿಪುರಿ ಪ್ಲೇಟ್ ಆರ್ಡರ್ ಮಾಡಿ 2 ಪ್ಲೇಟ್ ಪಾನಿಪುರಿಯನ್ನು ಸಪರೇಟ್ ಆಗಿ ಪ್ಯಾಕ್ ಮಾಡಲು ಹೇಳಿದನು. ಪಾನಿಪುರಿ ಪಾರ್ಸೆಲ್ ತಗೊಂಡು ಅವನು ಬೇಗನೆ ಅವರಿದ್ದಲ್ಲಿ ಹೋಗತೊಡಗಿದನು. ಮುಂದೆ ಹೋಗುತ್ತಿದ್ದ ಅಗಸ್ತ್ಯನಿಗೆ ಅರ್ಜುನ್ ಕಾಣಿಸಿದಾಗ ಅವನು ಅರ್ಜುನ್ ಎಲ್ಲಿ ಅಂತ ಸನ್ನಿ ಮತ್ತು ಗಗನ್ಗೆ ಕೇಳಿದನು. ಗಗನ್, ಅರ್ಜುನ್ ಎಲ್ಲಿ? ನಮ್ಮ ಜೊತೆಗೇನು ಬರ್ತಾ ಇದ್ದಲ್ವಾ, ಎಲ್ಲಿ ಹೋದ ಅಂತ ಅವರು ಹುಡುಕಾಡುತ್ತಿದ್ದಾಗ ಅವನು ಹಿಂದೆಯಿಂದ ಬರುವುದನ್ನು ಗಮನಿಸಿದ ಗಗನ್, ಅಗಸ್ತ್ಯ, ಅಲ್ಲಿ ನೋಡು, ಅರ್ಜುನ್ ಬರ್ತಾ ಇದ್ದಾನೆ ಅಂತ ಹೇಳುತ್ತಿದ್ದಾಗ ಅರ್ಜುನ್ ಓಡಿಕೊಂಡು ಅವರ ಹತ್ತಿರ ಬಂದನು. ಅಷ್ಟು ಹೊತ್ತಿಗೆ ಆದಿಯಾಳ ಪೀಚಿ ಕೂಡ ಬಂದು ಬಿಟ್ಟಿತು. ಅರ್ಜುನ್, ಎಲ್ಲಿ ಹೋಗಿದ್ದೆ ಅಂತ ಅಗಸ್ತ್ಯ ಕೇಳಿದಾಗ ಅರ್ಜುನ್ ಪಾನಿಪುರಿ ತೋರಿಸಿ, ಯಾಕೋ ಪಾನಿಪುರಿ ತಿನ್ಬೇಕಂತ ಮನಸ್ಸಾಯ್ತು, ಅದಕ್ಕೆ ತಗೊಂಡು ಬಂದೆ ಅಂತ ಹೇಳಿದಾಗ ಪಾನಿಪುರಿ ನೋಡಿದ ಆದ್ಯಾಳ ಬಾಯಲ್ಲಿ ನೀರಿರತೊಡಗಿತು. ಇದನ್ನು ಅರ್ಜುನ್ ಗಮನಿಸಿದಾಗ ಅವಳು ಏನು ಅರಿವಿಲ್ಲದಂತೆ ಮಾಡಿ ಆಟಿಟ್ಯೂಡಲ್ಲಿ ನಿಂತುಕೊಂಡಳು. ಅರ್ಜುನ್ 2 ಪ್ಲೇಟ್ ಪಾನಿಪುರಿ ಪ್ಯಾಕ್ ಮಾಡಿದ್ದ ಪಾರ್ಸೆಲ್ ಅನ್ನು ಅಗಸ್ತ್ಯನ ಕೈಗೆ ನೀಡಿ, ಇದವಳು ಕೊಡು. ತಾನು ಕೊಟ್ಟರೆ ಅವಳು ತೆಗೆದುಕೊಳ್ಳಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅಗಸ್ತ್ಯನ ಕೈಯಲ್ಲಿ ಕೊಟ್ಟನು. ಅಗಸ್ತ್ಯ ಅವಳಿಗೆ ಪಾನಿಪುರಿ ಪಾರ್ಸೆಲ್ ಕೊಟ್ಟಾಗ ಅವಳು ಬೇಡ ಅಂತ ಹೇಳಿದಳು. ಇದನ್ನು ನೋಡಿದ ಅಗಸ್ತ್ಯ, ಏನಾಗಿದೆ ನಿಂಗೆ? ಆಗ್ಲೇ ಪಾನಿಪುರಿ ಬೇಕು ಅಂದೆ, ಈಗ ಅದನ್ನು ಕೊಡ್ತಾ ಇದ್ರೆ ಬೇಡ ಅಂತ ಇದೆಯಾ? ಸುಮ್ಮನೆ ನಕ್ರ ಮಾಡಿದ್ರೆ ತಗೋ ಇದನ್ನು. ಬೇಡ ಅಂದ್ರೆ ಬೇಡ, ನನಗೋಸ್ಕರ ಯಾರು ಕೂಡ ಪಾನಿಪುರಿ ತಂದು ಕುಡಿದ್ಬೇಡ. ಇದನ್ನು ಕೇಳಿದ ಅರ್ಜುನ್, ಪಾನಿಪುರಿನ ನಮಗೋಸ್ಕರ ತಂದಿರೋದು, ನಾವು ತಿನ್ನುವಾಗ ನಮ್ಗೆ ಹೊಟ್ಟೆ ನೋವು ಬರಬಾರ್ದಲ್ವಾ, ಅದಕ್ಕೆ ನಿನ್ಗೆ ತಂದಿರೋದು, ನಿನಗೋಸ್ಕರ ಅಂತ ಸಪ್ರೇಟಾಗಿ ಏನು ತಂದಿಲ್ಲ ಅಂತ ಅವನು ಹೇಳಿದಾಗ ಅವನ ಮಾತು ಕೇಳಿ ಎಲ್ಲರೂ ನಕ್ಕರು. ಇದನ್ನು ನೋಡಿ ಕೋಪಗೊಂಡವಳು,
ಹಾಗೂ ನನಗೆ ಬೇಡ, ನೀವು ಹೋಗಿ, ನಾನು ಪಿ ಜಿ ಒಳಗೆ ಹೋಗ್ತೀನಿ. ಕೋಪ ಮಾಡಿಕೊಳ್ಬೇಡ್ವೆ, ತಮಾಷೆ ಮಾಡಿದ್ದು. ನಂಗೆ ಗೊತ್ತು ನಿಮಗೆ ಪಾನಿಪುರಿ ಎಷ್ಟು ಇಷ್ಟ ಅಂತ. ಸುಮ್ಮನೆ ತಗೊಂಡು ಒಳಗೆ ಹೋಗು. ಹುಡುಗಿರು ಏನಾದರೂ ತೊಂದರೆ ಮಾಡಿದರೆ ನಂಗೆ ಕಾಲ್ ಮಾಡು. ನಾಳೆ ಎಲ್ಲರೂ ಸುತ್ತಾಡಕ್ಕೆ ಹೋಗೋಣ. ಎಷ್ಟು ಗಂಟೆಗೆ ಬರಬೇಕಂತ ನಾನು ನಿಂಗೆ ಕಾಲ್ ಮಾಡ್ತೀನಿ. ಈಗ ಇದನ್ನು ತಗೊಂಡು ಹೋಗು ಅಂತ ಹೇಳಿ ಬಲವಂತದಿಂದ ಅವಳ ಕೈಗೆ ಪಾನಿಪುರಿ ಪ್ಯಾಕೆಟ್ ಕೊಟ್ಟು ಅಲ್ಲಿಂದ ತಮ್ಮ ಪಿ ಜಿಗೆ ಹೊರಟರು. ಮುಂದೆ ಹೋಗುತ್ತಿದ್ದ ಅರ್ಜುನ್ ಒಂದು ಸಲ ಹಿಂತಿರುಗಿ ನೋಡಿದನು. ಆದ್ಯ ಗೇಟ್ ಹತ್ತಿರನೇ ನಿಂತುಕೊಂಡು ಇವರನ್ನು ಗುರಾಯಿಸುತ್ತಿದ್ದಳು. ಇದನ್ನು ನೋಡಿದ ಅವನು ಕೂಡಲೇ ಏನು ಗೊತ್ತಿಲ್ಲದವನಂತೆ ನಟಿಸುತ್ತಾ ಅವರ ಜೊತೆ ಹೊರಟನು. ಅರ್ಜುನನ್ನೇ ಗುರಾಯಿಸಿ ನೋಡುತ್ತಿದ್ದ ಅವಳು, ಎಷ್ಟು ಸೊಕ್ಕು ನೋಡು ಇವನಿಗೆ, ಪಾನಿಪುರಿ ನನಗೋಸ್ಕರ ತಂದಿಲ್ಲಂತೆ, ಅವ್ರಿಗೋಸ್ಕರ ತಂದಿದ್ದಾನಂತೆ ಅಂತ ಬಡಬಡಿಸುತ್ತಾ ಪಿ ಜಿ ಒಳಗೆ ಹೋದಳು. ತನ್ನ ರೂಮ್ಗೆ ಬಂದ ಅವಳು ಫ್ರೆಶ್ ಆಗಿ ಪ್ರಂದಾಳಿಗೋಸ್ಕರ ಕಾಯತೊಡಗಿದಳು. ಒಂದ್ಸಲ ಅರ್ಜುನ್ ಕೊಟ್ಟಿದ್ದ ಪಾನಿಪುರಿ ಕಡೆ ಗಮನ ಹರಿಸಿದಳು. ಪಾನಿಪುರಿ ಪಾರ್ಸೆಲನ್ನು ತೆಗೆದು ನೋಡಿದಳು. ಅರೆ, ಇದೇನು 2 ಪ್ಲೇಟ್ ಪಾರ್ಸೆಲ್ ಇದೆ. ಅವ್ರ ಪಾರ್ಸೆಲ್ ಮಿಸ್ ಆಗಿ ನನಗೆ ಬಂದಿಲ್ಲ ತಾನೆ? ಅಥವಾ ನನಗೆ ಪಾನಿಪುರಿ ಇಷ್ಟ ಅಂತ 2 ಪ್ಲೇಟ್ ಪಾರ್ಸೆಲ್ ಕೊಡಿಸಿದ್ದಾನೆ ಹೇಗೆ? ಅಲ್ಲ, ನನಗೆ ಪಾನಿಪುರಿ ಇಷ್ಟ ಅಂದೆ, ಹಾಗೂ ದುಡ್ಡಿಲ್ಲ ಅಂತ ಹೇಳಿದಾಗ ಇವನೇ ಯಾರಿಗೂ ಹೇಳಿದ ತಗೊಂಡು ಬಂದ. ಇವ್ನಿಗೆ ನಿಜವಾಗ್ಲೂ ಪಾನಿಪುರಿ ಇಷ್ಟನಾ ಅಥವಾ ನನಗೋಸ್ಕರ ತಗೊಂಡು ಬಂದ ಹೇಗೆ? ಇವನು ಏನಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪಾನಿಪುರಿ ಕೊಡಿಸಿದ ಅಂತ ನಾನು ಇವನನ್ನು ಕ್ಷಮಿಸ್ಬೇಕಾ? ಖಂಡಿತ ಕ್ಷಮಿಸಲ್ಲ. ಇವನನ್ನು ತುಂಬಾನೇ ಅವಮಾನಿಸಿದ್ದ. ನನ್ನ ಪ್ರೀತಿನ ಕೇವಲವಾಗಿ ನೋಡಿದ್ದ. ನನ್ನನ್ನು ಬಿಟ್ಟು ದುಡ್ಡನ್ನು ಚೂಸ್ ಮಾಡಿದ್ದ. ಹಾಗಿದ್ದಾಗ ಇವನನ್ನು ಮಾತ್ರ ನಾನು ಖಂಡಿತ ಕ್ಷಮಿಸಲ್ಲ. ಈ ಪಾನಿಪುರಿ ನೋಡಿದ್ರೆ ತಿನ್ಬಿಡೋಣ ಅನ್ಸುತ್ತೆ, ಆದ್ರೆ ಇದನ್ನು ಕೊಡಿಸಿದ್ರೆ ನನ್ನ ಶತ್ರು ಅಲ್ವಾ, ಇದನ್ನು ಹೇಗೆ ತಿನ್ಲಿ? ಶತ್ರುಗಳನ್ನೆಲ್ಲ ಆಮೇಲೆ ನೋಡೋಣ, ಈಗ ಪಾನಿಪುರಿ ತಿನ್ಬಿಡೋಣ ಅಂತ ಅಂದುಕೊಳ್ಳುತ್ತಾ ಪಾನಿಪುರಿಯನ್ನು ಗಬ ಗಬ ಅಂತ ತಿನ್ನತೊಡಗಿದಳು. ಅವಳು ತಿನ್ನುತ್ತಿರುವಾಗ ಹೊರಗೆ ಹೋಗಿದ್ದ ಬೃಂದ ಕೂಡ ಬಂದಳು. ಆದ್ಯ ಪಾನಿಪುರಿ ತಿನ್ನುವುದನ್ನು ನೋಡಿದವಳು, ಪಾನಿಪುರಿ ನೀನು ಒಬ್ಬಳೇ ತಿಂತಾ ಇದೆಯಾ, ನನಗೆ ಇಲ್ವಾ? ನಿನಗೆ ಕೂಡ ಕೊಡಬೇಕಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಬರೀ 2 ಪಾನಿಪುರಿ ಕೊಟ್ಟು ಮಿಕ್ಕಿದ್ದೆಲ್ಲವನ್ನು ಗಬ ಗಬ ತಿಂದು ತೆಗೆದಳು. ತುಂಬಾ ಚೆನ್ನಾಗಿತ್ತು. ಹೌದು, ಯಾರು ಕೊಡಿಸಿದ್ದನ್ನು? ನಿನ್ನ ಅಣ್ಣನ? ಇಲ್ಲ, ಅವನಲ್ಲ, ಒಬ್ಬ ಇದ್ದಾನೆ ಲಂಬೋದರ, ಅವನು ಕೊಡಿಸಿದ್ದು. ಲಂಬೋದರ ಯಾರದು? ಅವನು ನಮ್ಮನೆ ಹತ್ತಿರದವನು. ನನ್ನ ಅಪ್ಪನಿಗೆ ತುಂಬ ಬೇಕಾದವ್ರ ಮಗ, ಅವನೇ ಕೊಡಿಸಿದ್ದು. ನೀನು ಕೇಳಿ ಇಸ್ಕೊಂಡೆ ಅಥವಾ ಅವನೇ ಕೊಡಿಸಿದ್ದ? ನಾನು ನನ್ನ ಅಣ್ಣನಿಗೆ ಪಾನಿಪುರಿ ಬೇಕು ಅಂತ ಹೇಳಿದೆ. ಅಣ್ಣನ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಸ್ಯಾಲ್ರಿ ಬಂದ ಮೇಲೆ ಕೊಡಿಸ್ತೀನಿ ಅಂದ. ಅಷ್ಟರಲ್ಲಿ ನಮಗೆ ಯಾರಿಗೂ ಹೇಳಿದ ಹೋಗಿ ಇಸ್ಕೊಂಡು ಬಂದ. ಸೋ ಸ್ವೀಟ್ ಆಫ್ ಯು. ನೀನಂದ್ರೆ ಎಲ್ಲರಿಗೂ ಎಷ್ಟೊಂದು ಇಷ್ಟ. ನನ್ನ ಅಪ್ಪ ಅಮ್ಮ ಅಣ್ಣ ಅಜ್ಜಿಗೆ ಮಾತ್ರ ನಾನಂದ್ರೆ ಇಷ್ಟ. ಹಾಗೆ ಆ ಲಂಬೋದರನ ಅಪ್ಪ ಅಮ್ಮನಿಗೂ ನಾನಂದ್ರೆ ಇಷ್ಟ, ಆದರೆ ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ. ಹೌದಾ, ಯಾಕಂತೆ? ನನಗನ್ಸೋ ಪ್ರಕಾರ ಅವನಿಗೆ ನೀನಂದ್ರೆ ಇಷ್ಟ ಅನ್ಸುತ್ತೆ ಅಂತ ಹೇಳುತ್ತಾ ಆದ್ಯಳನ್ನು ಚುಡಾಯಿಸತೊಡಗಿದಳು. ಆಗ ಆದ್ಯ ಮುಖ ಊದಿಸಿಕೊಂಡು, ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ, ಅವನು ತುಂಬಾ ಸೆಲ್ಫಿಶ್. ನೀನು ಅವನ ಬಗ್ಗೆ ಮಾತಾಡೋದು ನೋಡಿದ್ರೆ ನನಗೆ ಹಾಗೆ ಅನಿಸೋದಿಲ್ಲ. ನಿನಗೆ ಪಾನಿಪುರಿ ಇಷ್ಟ ಅಂತ ನಿನಗೆ ಕೊಡಿಸಿದ, ಅದರಲ್ಲಿ ಗೊತ್ತಾಗುತ್ತೆ ಅಲ್ವಾ ಅವನಿಗೆ ನಿನ್ನ ಮೇಲೆ ಎಷ್ಟು ಇಷ್ಟ ಇದೆ ಅಂತ. ಕೆಲವೊಂದು ಹುಡುಗರು ಇರ್ತಾರೆ, ಪ್ರೀತಿ ಇದ್ರೂ ಕೂಡ ಇಲ್ಲದಂತೆ ವರ್ತಿಸ್ತಾರೆ. ಹಾಗೆ ಇವನು ಕೂಡ ಇರ್ಬೋದಲ್ವಾ? ನಿನ್ಗೆ ಅವನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ. ನನ್ನ ಜಾಗದಲ್ಲಿ ನೀನೇನಾದರೂ ಇದ್ದಿದ್ರೆ ಇಷ್ಟ ತನಕ ಅವನು ಹೇಟ್ ಮಾಡಿ ಅವನ ಮುಖ ಕೂಡ ನೋಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ, ಏನಾಯ್ತು? ಅವನಿಂದ ನಿಂಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅವಳು ಕೇಳಿದಾಗ ಆದ್ಯ ಮಂಕಾದಳು. ಅವಳನ್ನು ನೋಡಿದ ಬೃಂದ, ಹೇಳು ಏನಾಗಿದೆ ಅಂತ. ನಾನು ಯಾರಿಗೂ ಹೇಳಿಲ್ಲ. ಆಗ ಆದ್ಯ ನಡೆದಿದ್ದ ವಿಷಯವನ್ನೆಲ್ಲ ಅವಳಿಗೆ ತಿಳಿಸಿದಳು. ವಿಷಯ ಕೇಳಿದ ಅವಳು, ಅವನಾಗೆ ನೀನು ಇಷ್ಟ ಅಂತ ಹೇಳಿದ, ಅವನು ಮತ್ತೆ ಯಾಕೆ ನೀನು ಇಷ್ಟ ಇಲ್ಲ ಅಂತ ಹೇಳಿದ? ಇದ್ರ ಬಗ್ಗೆ ಅವನ ಹತ್ರ ವಿಚಾರಿಸಿದೆಯಾ? ಅವನಿಗೆ ನನಗಿಂತ ದುಡ್ಡು ಮುಖ್ಯ ಅಂತೆ. ನನ್ನನ್ನು ಮದುವೆ ಆದ್ರೆ ಅವ್ನು ಬೀದಿಗೆ ಬರ್ತಾನಂತೆ. ಅದು ಯಾರಾದರೂ ಶ್ರೀಮಂತ ಹುಡುಗಿಯನ್ನು ಮದುವೆ ಆದ್ರೆ ಅವ್ನು ಲೈಫ್ ಸೆಟಲ್ ಆಗುತ್ತಂತೆ. ನನಗೆ ಯಾಕೋ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾವುದೋ ಒಂದು ಒತ್ತಡಕ್ಕೆ ಮಾಡಿದ ಅವನು ಈ ರೀತಿ ವರ್ತಿಸ್ತಾ ಇದ್ದಾನಂತ ಅನಿಸುತ್ತೆ. ಇಲ್ಲಾಂದ್ರೆ ನೀನು ಬೇಕು ಬೇಡಗಳಿಗೆ ಯಾಕೆ ಸ್ಪಂದಿಸ್ತಾನೆ?
ನಮ್ಮನ್ನು ಯಾರು ಜಾಸ್ತಿ ಪ್ರೀತಿಸ್ತಾರೆ ಅವರೇ ನಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸೋದು. ಯಾವುದಕ್ಕೂ ದುಡುಕಿ ನಿರ್ಧಾರ ತಗೋಬೇಡ. ಒಂದ್ಸಲ ಕೂತ್ಕೊಂಡು ಕೂಲಾಗಿ ಯೋಚನೆ ಮಾಡು. ಯೋಚನೆ ಮಾಡುವಂಥದ್ದು ಏನಿಲ್ಲ. ಅವನು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವನೊಬ್ಬ ಸೆಲ್ಫಿಶ್ ಮನುಷ್ಯ ಅಷ್ಟೇ. ಅವನ ಬಗ್ಗೆ ಯೋಚನೆ ಮಾಡಿ ನಾನು ಮೂಡ ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸರಿ, ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡು. ಒಂದ್ಸಲ ಯೋಚನೆ ಮಾಡಿದರೆ ನಿನಗೆ ಒಳ್ಳೆಯದು. ಯಾಕಂದರೆ ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದು ತುಂಬಾ ಕಷ್ಟ. ನನಗೇನು ಅನಿಸುತ್ತೆ ನಾನು ಅದನ್ನು ಹೇಳಿದೆ ಅಷ್ಟೇ, ಮಿಕ್ಕಿದ್ದು ನಿಂಗೆ ಬಿಟ್ಟಿದ್ದು. ಸರಿ, ಈಗ ಒಂದು ವಿಷಯ ಬೇಡ, ನಾವು ಬೇರೆ ಏನಾದರೂ ಮಾತಾಡೋಣ. ಓಕೆ, ಮತ್ತೆ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು. ನನ್ನ ಬಗ್ಗೆ ನಾನು ಆಗಲೇ ಹೇಳಿದಲ್ವಾ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಂತ. ಕಷ್ಟದ ಜೀವನವನ್ನೇ ಅನುಭವಿಸ್ಕೊಂಡು ಬಂದಿರೋದು. ಆದರೆ ಮನೆಯಲ್ಲಿ ಪ್ರೀತಿಗೆ ಯಾವತ್ತೂ ಕೊರತೆ ಇರಲಿಲ್ಲ. ಅಪ್ಪ ಅಮ್ಮ ಅಜ್ಜಿ ಅಣ್ಣ ಎಲ್ಲರೂ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಣ್ಣನಿಗೆ ನಾನಂದ್ರೆ ಇಷ್ಟ, ಆದರೆ ಅವನಿಗೆ ಶ್ರೀಮಂತರ ಅಂದ್ರೆ ಆಗಲ್ಲ. ನನಗೂ ಕೂಡ ಅಷ್ಟೇ. ಹೌದಾ, ಯಾಕೆ ಅಂತ ಅವಳು ಕೇಳಿದಾಗ ಆದ್ಯ ನೇಹಾಳ ವಿಷಯವನ್ನೆಲ್ಲ ತಿಳಿಸಿದಳು. ವಿಷಯ ತಿಳಿದ ಬೃಂದ ಬೇಸರಗೊಂಡು, ಜಗತ್ತಲ್ಲಿ ಇಂಥ ಹುಡುಗಿರು ಕೂಡ ಇರ್ತಾರ? ಅವಳ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನಿನ್ನ ಅಣ್ಣನನ್ನು ಪೂಜಿಸ್ತಾ ಇದ್ದೆ. ಅಷ್ಟು ಪ್ರೀತಿ ಮಾಡೋ ಹುಡುಗ ಸಿಕ್ಕರೆ ಯಾರು ಬೇಡ ಅಂತಾರೆ? ಅದು ಹಾಗಿರ್ಲಿ, ನೀನು ನಿನ್ನ ಬಗ್ಗೆ ಹೇಳಲೇ ಇಲ್ಲ. ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಳೆ ಅಂತ ಸುಳ್ಳು ಹೇಳಿದಳು. ಇವ್ರಿಗೆ ಮೊದಲೇ ಶ್ರೀಮಂತರನ್ನು ಕಂಡ್ರೆ ಆಗಲ್ಲ. ನಾನೇನಾದ್ರೆ ಇವ್ರಿಗೆ ನಾನು ಶ್ರೀಮಂತಳು ಅಂತ ಹೇಳಿದ್ರೆ ಖಂಡಿತ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ನಾನು ಯಾರು ಅಂತ ಇವಳು ಗೊತ್ತಾಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆಗ ಆದ್ಯಾಳೆ ಮಾತು ಮುಂದುವರಿಸುತ್ತಾ, ಬೃಂದ, ಏನಾಯ್ತು? ಎಲ್ಲಿ ಕಳೆದೋಗಿದ್ಯಾ? ನಿನ್ನ ಬಗ್ಗೆ ಏನಾದರೂ ಹೇಳು. ಹಾಂ ಅಂತ ಎಚ್ಚೆತ್ತ ಅವಳು, ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಅಜ್ಜಿ ಇದ್ದಾರೆ. ನನಗೆ ಅಣ್ಣ ಆಗಲಿ ಅಕ್ಕ ಆಗಲಿ ಯಾರೂ ಇಲ್ಲ. ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಅಷ್ಟೇ ಕಾಳಜಿ ಇಲ್ಲ, ಆದರೆ ಅಜ್ಜಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರೀತಿ ವಿಷಯದಲ್ಲಿ ನಾನು ನಿನ್ನಷ್ಟು ಲಕ್ಕಿ ಅಲ್ಲ ಬಿಡು. ನೀನು ತುಂಬಾ ಲಕ್ಕಿ ಇದೆಯಾ. ನಿನ್ನ ಮನೆಯವರೆಲ್ಲರೂ ನಿನ್ನನ್ನು ತುಂಬಾ ಇಷ್ಟಪಡ್ತಾರೆ. ನಿನ್ನ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ನಿನಗೆ ಅಕ್ಕ ಅಣ್ಣ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡ. ಇನ್ಮೇಲೆ ನಿನಗೆ ನಾನಿದ್ದೀನಿ. ಏನೇ ಕಷ್ಟ ಇದ್ರೂ ಕೂಡ ನೀನು ನನ್ನ ಹತ್ರ ಹಂಚ್ಕೋ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಈ ಮಾತು ಕೇಳಿ ಬೃಂದಾಳಿಗೆ ತುಂಬಾ ಖುಷಿಯಾಯಿತು. ಅವಳು ತಬ್ಬಿಕೊಂಡು ಥ್ಯಾಂಕ್ಸ್ ಅಂತ ಹೇಳಿದಳು. ಹೀಗೆ ಇಬ್ಬರು ಸುಮಾರು ಹೊತ್ತಿನ ತನಕ ಹರಟೆ ಹೊಡೆಯುತ್ತಿದ್ದರು. ಕತೆ ಮುಂದುವರಿದು. ಬೃಂದ ಯಾರ ಜೀವನದಲ್ಲಿ ಕೋಲಾಹಲ ಎಬ್ಬಿಸುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.